ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ಶುರುವಾಗಿ ಬಹಳ ದಿನಗಳಾಯಿತು. ಇನ್ನೂ ಕೂಡ ಅದು ಮುಂದುವರಿತಾ ಇದೆ. ಹೈಕಮಾಂಡ್ ಭೇಟಿ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಮಾನವನ್ನ ಹತ್ತಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ಶುರುವಾಗಿದೆ. ಹೈಕಮಾಂಡ್ ಭೇಟಿ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಇದೀಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಮಾನವನ್ನ ಹತ್ತಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾತ್ರಿಯೇ ಹೈಕಮಾಂಡ್ ಭೇಟಿ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ನಲ್ಲಿ ಆದಂತಹ ಚರ್ಚೆಯ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪವರ್ ಪ್ಲೇ ಆಟವನ್ನ ಶುರು ಮಾಡಿದ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಟೆಂಪಲ್ ರನ್ ಶುರು ಮಾಡ್ತಾ ಇದ್ದಾರಾ, ದೆಹಲಿ ಟೆಂಪಲ್ ರನ್ ಅನ್ನ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರು ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಯಾರೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆ ಕೊಡೋದು, ಒಬ್ಬರಿಗೊಬ್ರು ಆಗದೇ ಇರುವಂತಹ ರೀತಿಯಲ್ಲಿ ವರ್ತಿಸೋದು, ಇದೆಲ್ಲವನ್ನ ಕೂಡ ಬಿಟ್ಟು ಒಂದು ಕಡೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡುವುದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆಯೇ ಒಂದಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ಆಯಿತು. ನಾವಿಬ್ರು ಅಣ್ಣ ತಮ್ಮಿಂದಿರ ರೀತಿಯಾಗಿ ಇದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಇಬ್ಬರೂ ನಾಯಕರು ಕೂಡ ಕೊಟ್ಟಿದ್ದನ್ನ ಗಮನಿಸಿದ್ದೇವೆ. ಇವತ್ತು ವೇಣುಗೋಪಾಲ್ ರವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅಲ್ಲಾಗಿದೆ ಮಂಗಳೂರಿನಲ್ಲಿ. ಮತ್ತೊಂದು ಕಡೆ ವೇಣುಗೋಪಾಲ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಅಲ್ಲಿ ನಡೆಸ್ತಾ ಇದ್ದಾರೆ ಮಂಗಳೂರಲ್ಲಿ. ಈ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಆಟವನ್ನ ಶುರು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಹಾಗಾಗಿ ಇವತ್ತು ದೆಹಲಿಗೆ ಹೊರಡೋದಕ್ಕೆ ಸಿದ್ಧತೆಗಳಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಫ್ಲೈಟ್ ಹತ್ತಲಿಕ್ಕೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಏನು ಚರ್ಚೆಗಳಾಗುತ್ತೆ? ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತಾನೆ ಹೊರಡ್ತಾ ಇದ್ದಾರಾ, ಅಥವಾ ಯಾವುದಾದ್ರೂ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರಾ ಅನ್ನುವಂತಹ ಕುತೂಹಲ ಇದೀಗ ಮನೆ ಮಾಡ್ತಾ ಇದೆ. ಶತಾಯಗತಾಯವಾಗಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವನ್ನ ಆಕ್ಟಿವ್ ಆಗಿ ಇಡೋದಕ್ಕೆ ಇಬ್ಬರೂ ನಾಯಕರು ಪ್ರಯತ್ನವನ್ನ ಪಡ್ತಾ ಇರುವಂತಹ ವಿಚಾರವನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳ ದಿನಗಳಿಂದಲೂ ಕೂಡ ಹಾವು ಮುಂಗಸಿಯಂತೆ ವರ್ತಿಸ್ತಾ ಇದ್ರು. ಬಟ್ ಆದ್ರೆ ಅದೆಲ್ಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇರೋದು ಯಾಕಾಗಿ, ಯಾವ ವಿಚಾರಕ್ಕಾಗಿ? ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತಾನೆ ಹೊರಡ್ತಾ ಇದ್ದಾರಾ, ಅಥವಾ ಬೇರೆ ಯಾವುದಾದ್ರೂ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಹೊರಟಿದ್ದಾರಾ ಅಂತ? ಎಸ್ ರಮ್ಯಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿರುವಂತದ್ದು ಖಾಸಗಿ ಕಾರ್ಯಕ್ರಮಕ್ಕೆ, ಪೂರ್ವ ನಿಯೋಜಿತ ಕಾರ್ಯಕ್ರಮ. ಅದರಲ್ಲೂ ಕೂಡ ಒಂದು ಮದುವೆ ಕಾರ್ಯಕ್ರಮಕ್ಕೆ, ಮೆರಿಟ್ ಹೋಟೆಲ್ ಈಗಾಗಲೇ ಫಿಕ್ಸ್ ಆಗಿರುವಂತಹ ಮದುವೆ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿರುವಂತದ್ದು ಖಾಸಗಿ ಕಾರ್ಯಕ್ರಮ ಆದರೂ ಕೂಡ ರಾಜಕೀಯ ಚರ್ಚೆಗಳನ್ನ ಮಾಡೋದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡೇ ಹೋಗ್ತಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ಸೋನಿಯಾ ಗಾಂಧಿ ಅವರ ಭೇಟಿಗೆ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಿರುವಂತದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಗೇಮ್ಗಳನ್ನ ಆಡೋದ್ರನ್ನು ನಿಶ್ಚಿತರು, ಅದರಲ್ಲೂ ಕೂಡ ಪ್ರಮುಖವಾಗಿ ಇಂತಹ ದೊಡ್ಡ ದೊಡ್ಡ ಮದುವೆ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ
ಅಲ್ಲಿ ಬರುವಂತಹ ನಾಯಕರ ಜೊತೆ ಚರ್ಚೆ ಮಾಡುವಂತದ್ದು ಸಹಜ ಆಗಿರುತ್ತೆ. ರಾಜಕೀಯ ವಿಚಾರಗಳಿಗೆ ಹೋದ್ರೂ ಕೂಡ ಅಲ್ಲಿ ಬರುವಂತಹ ನಾಯಕರ ಜೊತೆಗೆ ಚರ್ಚೆ ಮಾಡುವಂತದ್ದು ಸಹಜ ಆಗಿರುತ್ತೆ. ರಾಜಕೀಯ ವಿಚಾರವಾಗಿ ಕೂಡ ಚರ್ಚೆನ ನಡೆಸೋದು ಸಹಜವಾಗಿರುತ್ತೆ. ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೇಳ್ತಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನು ನೀಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಈ ಒಂದು ಗೊಂದಲಗಳಿಗೆ ಬ್ರೇಕ್ ಬಿದ್ದಿಲ್ಲ. ಇವತ್ತು ಮಂಗಳೂರಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಘೋಷಣೆಗಳನ್ನು ಹಾಕಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿಲುವು ಒಂದು ಕಡೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಲೇಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಹಿಂದ ನಾಯಕರು ಕೆಸಿ ವೇಣುಗೋಪಾಲ್ ಅವರ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಶಿವಕುಮಾರ್ ತೆರಳುತ್ತಿದ್ದಾರೆ ಅನ್ನುವಂಥದ್ದು ಬಹಳ ಸುದ್ದಿ ಆಗ್ತಿದೆ. ಜೊತೆಗೆ ಖಾಸಗಿ ಕಾರ್ಯಕ್ರಮ ಇದ್ದರೂ ಕೂಡ ಮೊನ್ನೆಯಷ್ಟೇ ಮುಂಬೈನಲ್ಲೂ ಕೂಡ ಮದುವೆ ಕಾರ್ಯಕ್ರಮ ಹೋದಾಗಲೂ ಕೂಡ ಸೋನಿಯಾ ಗಾಂಧಿ ಆಪ್ತರನ್ನ ಇವರು ಭೇಟಿಯಾಗಿ ಬಂದಿದ್ರು. ಹೀಗೆ ಇಂತಹ ಮದುವೆ ಕಾರ್ಯಕ್ರಮಗಳಲ್ಲಿ ರಾಜಕೀಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸೋದು ಸಾಮಾನ್ಯ ಆಗಿರುತ್ತೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಪ್ರವಾಸ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಅಲ್ಲಿ ಸಿಗತ್ತಾ ಅನ್ನೋದು ಕೂಡ ಬಹಳ ಕುತೂಹಲ ಮೂಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೇಳಿದ್ರು. ಜೊತೆಗೆ ಸುರ್ಜೇವಾಲಾ ಅವರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೈಕಮಾಂಡ್ ಸೂಚನೆ ನೀಡಿದ ಬಳಿಕ ಯಾವುದೇ ರೀತಿಯಂತ ಗೊಂದಲ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಏನೋ ಸಾರಿದ್ದಾರೆ. ಆದರೆ ಒಳೊಳಗೆ ಸ್ಕೆಚ್ ಹಾಕೋದು ಮತ್ತು ಒಳೊಳಗೆ ತಂತ್ರಗಳನ್ನ ಮಾಡುವಂತಹ ಕೆಲಸಗಳು ಕೂಡ ಇನ್ನೂ ಕೂಡ ಮುಂದುವರೆದಿದ್ದಾವೆ ಅನ್ನುವಂಥದ್ದು ಬಹಳ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಇದರಿಂದಲೇ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ರಮ್ಯಾ, ರೈಟ್ ದುರ್ಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ ಸಂಜೆಯವರೆಗೂ ಕೂಡ. ಸಂಜೆಯ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ಎಲ್ಲೆಡೆ ಹಬ್ಬಿದೆ. ಬಟ್ ಆದ್ರೆ ಕೆಲ ಸ್ನೇಹಿತರು ಅಥವಾ ಆಪ್ತರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರಂತೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಡಿ ಅಂತ ಹೇಳಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ.